ಕಷ್ಟ ಬಂದಾಗ ಅದನ್ನು ಅನುಭವಸ್ಥರ ಹಾಗೂ ಅರ್ಹರ ಸಹಾಯ ಪಡೆದು ಪರಿಹಾರ ದೊರಕಿದಾಗ ಉಪಾಯದ ಜೊತೆ ಹೇಗೆ ಅವತಾರವನ್ನು ಎತ್ತಿ ಬಗೆಹರಿಸಿಕೊಳ್ಳಬೇಕು ಎಂಬ ಜೀವನದ ಸಂದೇಶವನ್ನು ಒಳಗೊಂಡ ಸಮುದ್ರ ಮಂಥನದ ವಿಸ್ಮಯಕಾರಿ ಕಥೆಯನ್ನು ನಮ್ಮ ಪುಟಾಣಿ ಮಕ್ಕಳು ನಾಟಕ ರೂಪದಲ್ಲಿ ಅಭಿನಯಿಸುವ ಮೂಲಕ ತಮ್ಮನ್ನು ಮನರಂಜಿಸುತ್ತಿದ್ದಾರೆ. ನಿಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ನಾರಾಯಣ ನಾರಾಯಣ. ಇಂದು ನಾನು ದೇವಲೋಕದ ರಾಜ ಇಂದ್ರನ ಅರಮನೆಯಲ್ಲಿದ್ದೇನೆ. ದೇವಲೋಕದಲ್ಲಿ ಎಲ್ಲರೂ ಸಂತೋಷದಿಂದ ಮೈಮರೆತಿದ್ದಾರೆ. ಎಲ್ಲರೂ ವೈಭೋಗ ಜೀವನವನ್ನು ಆನಂದಿಸುತ್ತಿದ್ದಾರೆ. ಆದರೆ ಇಂದ್ರನ ಅಹಂಕಾರ ಮಾತ್ರ ಮಿತಿ ಮೀರ್ತಿದೆ. ಅದು ಯಾವ ಕ್ಷಣದಲ್ಲಾದರೂ ಹಾನಿ ಉಂಟು ಮಾಡಬಹುದು. ದೇವಲೋಕಕ್ಕೆ ಏನಾಯ್ತು? ಮುನಿವರಿಯರೇ, ದೇವಲೋಕಕ್ಕೆ ಏನಾಯಿತು? ನನ್ನವರೆಗೂ ಸ್ವರ್ಗಲೋಕದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತಲ್ಲ. ಯಾರೋ ನಮ್ಮ ಮೇಲೆ ದುಷ್ಟ ಕಣ್ಣು ಎಸಗಿದಂತೆಯೇ ಕಾಣುತ್ತದೆ. ದೇವಿ, ಇದು ಸಾಮಾನ್ಯ ವ್ಯಕ್ತಿಯ ದುಷ್ಟ ಕಣ್ಣಲ್ಲ, ಬದಲಾಗಿ ದೂರ್ವಾಸ ಮುನಿಯ ಶಾಪರ ಪ್ರಭಾವವೇ ಇದಾಗಿದೆ. ಆದರೆ ದೂರ್ವಾಸ ಋಷಿಗಳು ಏಕೆ ನಮ್ಮನ್ನು ಶಪಿಸಿದರು? ದೂರ್ವಾಸ ಮುನಿಗಳು ಇಂದ್ರನಿಗೆ ಪ್ರೀತಿಯಿಂದ ಕೊಟ್ಟಾರವನ್ನು ಇಂದ್ರ ದುರಾಂಕಾರದಿಂದ ಐರಾವತನಿಗೆ ಹಾಕಿದನು. ಉಮಾಲ ಬಲವಾದ ಸುವಾಸನೆಯಿಂದ ಐರಾವತ ಹಾರವನ್ನು ತೆಗೆದು ಕಾಲಿನಿಂದ ತುಳಿದು ಹಾಕಿತು. ಅದರಿಂದ ಕೋಪಗೊಂಡ ದೂರ್ವಾಸ ಮುನಿಗಳು ಇಂದ್ರನಿಗೆ ಮತ್ತು ಇತರ ಎಲ್ಲ ದೇವತೆಗಳಿಗೂ ಶಾಪ ನೀಡಿದ್ದಾರೆ. ಏನೆಂದು ಶಾಪ ನೀಡಿದ್ದಾರೆ ನಾರದರೆ? ದೂರ್ವಾಸನ ಕೋಪವು 3 ಲೋಕಗಳಿಗೂ ಪ್ರಸಿದ್ಧಿಯಾಗಿದೆ. ಅವರೀಗ ಇಂದ್ರನಿಗೆ ನೀಡಿದ ಶಾಪವೇನೆಂದರೆ ಇಂದ್ರನಿಗೆ ಮತ್ತು ಇತರ ಎಲ್ಲ ದೇವತೆಗಳಿಗೂ ದುರ್ಬಲರಾಗುವಂತೆ ಶಾಪ ನೀಡಿದ್ದಾರೆ. ಇಂದ್ರನ ಗೌರವ ಅಹಂಕಾರದಿಂದ ಇಡೀ ದೇವಲೋಕ ವಿನಾಶದಂಚಿಗೆ ಬಂದಂತೆ ಕಾಣುತ್ತಿದೆ. ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನನ್ನ ಅಹಂಕಾರ ನನಗೆ ಕುತ್ತಾಗಿದೆ. ದೇವಲೋಕ ದೂರ್ವಾಸರ ಕೋಪಕ್ಕೆ ತುತ್ತಾಗಿದೆ. ಇದರಿಂದ ನಾವು ಬಲಹೀನರಾಗಿದ್ದೇವೆ. ಇದನ್ನು ಅರಿತ ಅಸುರ ರಾಜ ಬಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ಇದು ದೇವತೆಗಳ ವಿನಾಶಕ್ಕೆ ಕಾರಣವಾಗಬಹುದು. ಈಗೇನು ಮಾಡುವುದು ನಾರದರೆ? ಇದಕ್ಕೆ ಪರಿಹಾರವೇನು? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುವುದು. ನಾವೆಲ್ಲರೂ ಈಗ ವಿಷ್ಣುವನ್ನು ಪ್ರಾರ್ಥಿಸೋಣ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಗೋವಿಂದ ಗೋವಿಂದ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಪ್ರಭು ನಾರಾಯಣ, ರಕ್ಷಿಸಿ ಕಾಪಾಡಿ. ನಾವೀಗ ದುರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾಗಿ ಶಕ್ತಿಹೀನರಾಗಿದ್ದೇವೆ. ರಾಕ್ಷಸರು ನಮ್ಮ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಅಟ್ಟಹಾಸ ಮೆರೆದಿದ್ದಾರೆ. ನಮಗೆ ಶಕ್ತಿ ನೀಡಿ ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ಅಮರರಾಗಿಸುತ್ತೇವಾ? ನಿಮ್ಮ ಸಂಕಷ್ಟಕ್ಕೆ ನನ್ನ ಬಳಿ ಒಂದು ಮಾರ್ಗವಿದೆ. ನೀವೀಗ ಕ್ಷೀರಸಾಗರವನ್ನು ಕಡಿದು
ಅದರಿಂದ ಬರುವ ಅಮೃತವನ್ನು ಸೇವಿಸಿದರೆ ಅಮರರಾಗಿ ಶಕ್ತಿವಂತರಾಗಬಹುದು. ಆದರೆ ನಾವೀಗ ದುರ್ಬಲರಾಗಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ನಾವೇ ಈ ಸಮುದ್ರವನ್ನು ಕಡೆಯಲು ಸಾಧ್ಯ ದೇವ? ಲೋಕ ಕಲ್ಯಾಣಕ್ಕಾಗಿ ನೀವೀಗ ಅಸುರರ ಸಹಾಯ ಪಡೆಯಲೇಬೇಕು. ಸುರರು ಮತ್ತು ಅಸುರರು ಸೇರಿದರೆ ಮಾತ್ರ ಕರೆಯಿಸಲು ಸಾಧ್ಯ. ತಥಾಸ್ತು. ಎಲ್ಲರೂ ಅಸುರರಾಜ ಬಲಿಯನ್ನು ಮನವೊಲಿಸಿ ಸಮುದ್ರ ಮಂಥನಕ್ಕೆ ಮುಂದಾಗಬೇಕು. ನಡೆಯಿರಿ. ಅಸುರ ರಾಜರ ನಾವೀಗ ಭೂಲೋಕದಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಗಳನ್ನು ನಾಶ ಮಾಡಿ ಎಲ್ಲ ರಾಜರುಗಳನ್ನು ಸೋಲಿಸಿ ನಮ್ಮ ವಶ ಮಾಡಿಕೊಂಡಿದ್ದೇವೆ. ಇಡೀ ಭೂಮಂಡಲವೇ ನನ್ನ ಕಾಲ ಕೆಳಗಿದೆ. ಈಗ ದೇವತೆಗಳ ಸರದಿ. ಮುಂದೆ ನಾವು ದೇವಲೋಕವನ್ನು ನಾಶ ಮಾಡಿ ಅವರೆಲ್ಲರನ್ನು ನನ್ನ ಕೈಗೊಂಬೆಗಳಾಗಿ ಮಾಡಿಕೊಳ್ಳೋಣ. ಇಂದ್ರ ಮತ್ತು ದೇವತೆಗಳ ಆಗಮನ. ಅಸುರರ ರಾಜ ಮಹಾಪರಾಕ್ರಮಿ ಬಲಿಚಕ್ರವರ್ತಿ ಹೇಗಿದ್ದೀಯಾ? ಏನು ಇಂದ್ರ, ಸೋತು ಶರಣಾಗಲು ನೀನೇ ಇಲ್ಲಿಗೆ ಬಂದಿರುವೆಯಾ? ನಿಮ್ಮ ಪರಾಕ್ರಮ ಇಡೀ ಜಗತ್ತನ್ನು ಮೆಚ್ಚುವಂಥದ್ದು. ನಿಮ್ಮ ಬಲಕ್ಕೆ ಸರಿಸಾಟಿ ಯಾರು ಹೇಳು? ಆದರೆ ನಾವೀಗ ಬಂದಿರುವುದು ನಮ್ಮ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಅಮರರಾಗಲು. ಈ ಕಾರ್ಯಕ್ಕೆ ನಿಮ್ಮ ಸಹಾಯ ಅಪೇಕ್ಷಿಸಿ ಬಂದಿದ್ದೇವೆ. ಹೌದು, ಕ್ಷೀರಸಾಗರವನ್ನು ಮಂದಾರ ಪರ್ವತದಿಂದ ವಾಸುಕಿಯನ್ನು ಅಗ್ಗವಾಗಿಸಿ ಕಡೆದಾಗ ಬರುವ ಅಮೃತವನ್ನು ನಿಮಗೂ ಸಮಪಾಲು ನೀಡುತ್ತೇವೆ. ಇದರಿಂದ ನೀವು ಅಮರರಾಗಬಹುದು. ನಿಮ್ಮ ಕುತಂತ್ರವೇನು ಇಲ್ಲ ತಾನೇ? ದೇವತೆಗಳು ಸುಮ್ಮನೆ ಹಾಗೆಲ್ಲ ನಮ್ಮ ಬಳಿ ಬಂದು ಸಹಾಯ ಬೇಡುವರಲ್ಲ. ನಿಮ್ಮನ್ನು ಹೇಗೆ ನಂಬೋದು? ಹೇಗಿದ್ದರೂ ದೇವತೆಗಳು ದುರ್ಬಲರಾಗಿದ್ದಾರೆ. ಅವರಿಂದ ಏನು ಮಾಡಲು ಸಾಧ್ಯ? ಹೌದು, ದೇವತೆಗಳು ಈಗ ಶಕ್ತಿಹೀನರು. ಇಂದ್ರ, ನಾವು ನಿಮಗೆ ಸಹಾಯ ಮಾಡೋದ್ರಿಂದ ನಮಗೇನು ಪ್ರಯೋಜನ? ಸುರರು ಮತ್ತು ಅಸುರರು ಸೇರಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದರೆ ಅಮೃತ ದೊರಕುತ್ತದೆ. ಇದನ್ನು ಕುಡಿದರೆ ನಾವು ಅಮರರಾಗುತ್ತೇವೆ. ಅಯ್ಯೋ, ಇದೇನಾಗುತ್ತಿದೆ? ಈ ವಿಷವು 3 ಲೋಕವನ್ನು ತಲುಪಿ ಹೌದು, ಕ್ಷೀರಸಾಗರವನ್ನು ಮಂದಾರ ಪರ್ವತದಿಂದ ವಾಸುಕಿಯನ್ನು ಅಗ್ಗವಾಗಿಸಿ ಕಡೆದಾಗ ಬರುವ ಅಮೃತವನ್ನು ನಿಮಗೂ ಸಮಪಾಲು ನೀಡುತ್ತೇವೆ. ಇದರಿಂದ ನೀವು ಅಮರರಾಗಬಹುದು. ನಿಮ್ಮನ್ನು ನಂಬುವುದು ಸರಿಯಿಲ್ಲದಿದ್ದರೂ ನಮ್ಮ ಬಲದ ಮೇಲೆ ನಮಗೆ ಗರ್ವವಿದೆ. ನಡೆಯಿರಿ, ಈ ಮಂಥನದ ಕೆಲಸ ಪ್ರಾರಂಭವಾಗಲಿ. ಎಲ್ಲರೂ ನಿಮ್ಮ ಸಂಪೂರ್ಣ ಬಲಿ ಪ್ರಯೋಗ ಮಾಡಿ ಕಡೆಯಲು ಪ್ರಾರಂಭಿಸಿ.
ಅಯ್ಯೋ ಆಲ ಆಲ ವಿಷ, ಈ ಕಾರ್ಕೊಟ ವಿಷ ನಮ್ಮನ್ನು ಕೊಂದು ಹಾಕುತ್ತದೆ. ಅಯ್ಯೋ ಇದೇನಾಗುತ್ತಿದೆ? ಈ ವಿಷದಿಂದ 3 ಲೋಕವನ್ನು ತತ್ತರಿಸಿ ಹೋಗುವಂತಿದೆ. ಈ ದೇವತೆಗಳು ಅಮೃತದ ಆಸೆ ತೋರಿಸಿ ನಮ್ಮನ್ನು ಸಾವಿನ ಅಂಚಿಗೆ ನೂಕುತ್ತಿದ್ದಾರೆ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಏ ಪರಶಿವ, ಆಪದ್ ಬಾಂಧವ, ಈ ಪ್ರಕೃತಿ ವಿನಾಶಕಾರಿ ವಿಷವನ್ನು ತಡೆಯಲು ನಿನ್ನಿಂದ ಮಾತ್ರ ಸಾಧ್ಯ. ರಕ್ಷಿಸು. ಶ್ರೀಕಂಠ ವಿಷಕಂಠ ಶ್ರೀಕಂಠ. ಲೋಕ ಕಲ್ಯಾಣಕ್ಕಾಗಿ ಸೃಷ್ಟಿಯ ಸಂರಕ್ಷಣೆಗಾಗಿ ನಾನು ಬಂದಿದ್ದೇನೆ. ಸಮಸ್ತ ಜೀವಕೋಟಿಯ ಮೇಲೆ ಕರುಣೆ ತೋರಿ ಈ ಹಾಲಾಹಲ ವಿಷವನ್ನು ಸೇವಿಸುತ್ತೇನೆ. ನನ್ನ ಮೇಲಿನ ನಿಮ್ಮ ನಂಬಿಕೆಯನ್ನು ಉಳಿಸುತ್ತೇನೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಏ ವಿಷಕಂಠ ನೀಲಕಂಠ, ನಿಮಗೆ ಧನ್ಯವಾದಗಳು. ಸಮುದ್ರ ಮಂಥನದ ಕಾರ್ಯ ಮುಂದುವರಿಯಲಿ. ಸುರರು ಅಸುರರ ನಡುವೆ ಜಗಳ. ಅಸುರರು ಅಮೃತವನ್ನು ಕಿತ್ತುಕೊಂಡು ಓಡುವರು, ಸುರರು ನಿಶಕ್ತರಾಗಿ ನಿಲ್ಲುವರು. ಮೋಹಿನಿಯ ಆಗಮನ. Take it,
ರಾಜ್ಯವನ್ನು ನನಗೆ ಕೊಡಿ, ಎಲ್ಲರಿಗೂ ಸಮ ಮಾಡಿ ಇಬ್ಬರಿಗೂ ಹಂಚುತ್ತೇನೆ. ನೀನು ಹೇಳುತ್ತಿರುವುದು ಸರಿಯಾಗಿ ಆಯಿತು ಸುಂದರಿ, ತೆಗೆದುಕೋ. ಮೋಹಿನಿ ನೃತ್ಯ ಮಾಡುತ್ತಾ ಮೊದಲು ಅಮೃತವನ್ನು ದೇವತೆಗಳಿಗೆ ಹಂಚಲು ಪ್ರಾರಂಭಿಸಿದಳು. ಒಬ್ಬೊಬ್ಬರಾಗಿ ದೇವತೆಗಳು ಅಮೃತವನ್ನು ಕುಡಿಯುತ್ತಿದ್ದಾರೆ. ಆದರೆ ನಮಗೆ ಸಿಗುವ ಮೊದಲೇ ಈ ಅಮೃತದ ಕಳಸದಿಂದ ಅಮೃತ ಖಾಲಿಯಾಗಿ ಹೋದರೆ ರಾಕ್ಷಸನೊಬ್ಬ ದೇವತೆಗಳ ಗುಂಪಿನಲ್ಲಿ ಕುಳಿತು ಅಮೃತ ಕುಡಿಯುವನು. ನಾನು ಅಮೃತವನ್ನು ಕುಡಿದಿದ್ದೇನೆ, ನೀವು ಮೋಸ ಮಾಡದೇರಿ. ದೇವತೆಗಳು ನಮಗೆ ಮೋಸ ಮಾಡಿದ್ದಾರೆ. ಬನ್ನಿ, ಅವರನ್ನು ನಾಶ ಮಾಡೋಣ. ಅಮೃತ ಕುಡಿದಿದ್ದ ರಾಕ್ಷಸನ ದೇಹವು 2 ಭಾಗವು ಜೀವಂತವಾಗಿಯೇ ಉಳಿದು ಒಂದು ರಾಹು ಮತ್ತೊಂದು ಕೇತುವಾಗಿ ಜೀವ ತಾಳುವರು ಮತ್ತು ಅಂತರಿಕ್ಷದಲ್ಲಿ ಸ್ಥಾಪಿತವಾದವು. ತನ್ನ ಈ ಅವಸ್ಥೆಗೆ ಸೂರ್ಯ ಮತ್ತು ಚಂದ್ರರು ಕಾರಣರೆಂದು ಅರಿತ ರಾಹು ಸೇಡು ತೀರಿಸಿಕೊಳ್ಳಲು ರಾಹುವಿನ ತಲೆ ಸೂರ್ಯ ಮತ್ತು ಚಂದ್ರನನ್ನು ನುಂಗಿ ಗ್ರಹಣ ಉಂಟು ಮಾಡುತ್ತಾನೆ. ನಂತರ ಸೂರ್ಯ ಮತ್ತು ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುಕ್ತರಾಗುತ್ತಾರೆ ಎಂದು ಪುರಾಣವು ತಿಳಿಸುತ್ತದೆ. ಈ ಸಮುದ್ರ ಮಂಥನವು ದೇವತೆಗಳಿಗೆ ಗೆಲುವನ್ನು ಹಾಗೂ ಸರ್ವರ ಕ್ಷೇಮಕ್ಕಾಗಿ ದೇವತೆಗಳು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ತೋರಿಸುತ್ತದೆ. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम्. ಪಾತ್ರ ಪರಿಚಯ. ನಾರದನಾಗಿ ಶ್ರೇಯ, ಶಿವನಾಗಿ ವೈಷ್ಣವಿ ಪ್ರಸಾದ್, ವಿಷ್ಣುವಾಗಿ ಸಂಧ್ಯಾ, ಇಂದ್ರನಾಗಿ ತೇಜಸ್ವಿ, ಅಗ್ನಿಯಾಗಿ ತನುಷ್ಕಾ, ವಾಯು ಆಗಿ ಶಿವಾನಿ, ವಿದ್ಯಾಧರೆಯಾಗಿ ಧಾತ್ರಿ ಪ್ರಸನ್ನ, ದೇವತೆಯಾಗಿ ಈಶಾನಿ, ಅಸುರರ ರಾಜನಾಗಿ ದನಿತ್, ಅಸುರನಾಗಿ ಶಯನ್, ಅಸುರನಾಗಿ ಮನ್ವಿತಾ ಹಾಗೂ ಅಸುರನಾಗಿ ಯೋಷಿತ್.